ಹೇಳ ಸವಾಲಿಗೆ ಉತ್ತರ. ಅಭಿಷೇಕ ದರ್ಶನದ ಆನಂದವನ್ನು ಅನುಭವಿಸಿದವ ಸಕಲ ಪಾಪಗಳನ್ನು ಕಳೆದುಕೊಂಡು ಎದರಲ್ಲಿ ಸುಖ ಪಡುವನು. ಒಡೆದು ಹೇಳಬೇಕು ನಮ್ಮ ಸವಾಲಿಗೆ ಉತ್ತರ. ಏ ಮಾಸ್ತರ ಕೇಳ ಇನ್ನ ರಾಮಾಯಣ. ರೊಕ್ಕ ಅಂತ ಯಾಕೆ ಸಾಯಿಸಿ ರೊಕ್ಕಿದ್ದ ಮಗ ಬೆನ್ನ ಹತ್ತಿ. ರೊಕ್ಕ ಅಂತ ಯಾಕೆ ಸಾಯಿಸಿ ರೊಕ್ಕಿದ್ದ ಮಗ ಬೆನ್ನ ಹತ್ತಿ. ಆನೆ ಮಾಡಿ ಹೇಳ ಪಲ್ವಿ ನಿನ್ನ ಚಾಳಿ ಸುಮಾರೈತಿ. ಒಬ್ಬನ ಕೂಡ ಇರು ಚಂದಂಗ ಇಲ್ಲ ಅಂದ್ರ ನಿಂದ್ರತೀದಿ ಮಲ್ಲಮ್ಮನ ಕತ್ಯಾಗ. ಅದಾಟಿ ಹಾಡಿ ಕೇಳ. ಈಗ ರಾಮಾಯಣ ನೀನು ಹಾಡಿ ಏನಂತ. ರಾಮ ಚಂದ್ರನ ಹಣ್ಣು ಅಂತ ತಿಳಿದಿದ್ದ. ಅಲ್ಲಿ ವಿಷಯ ಭಾಳ ಚಂದ ಐತಿ, ಹಾಡ್ಬೇಕಾಗಿತ್ತು. ನೀ ಏನ್ ಹಾಡಿದಿ? ಚಂದ್ರನ್ ತಂದು ಕೊಡಂತ ರಾಮ ಹಠ ಮಾಡಕತ್ತಾನಂತ ಹಾಡಿದಿ. ಮುಂದೇನು ಹಾಡ್ತಿ ನೋಡೋಣ ಕೇಳ. ಸುಮಲಿ ಇವರ ರಾವಣಗ ಹೇಳ್ತಾನ. ಇಲ್ಲಿ ವಿಷಯ ಐತ, ಸುಮ್ಮನೆ ಹಲ್ಕಿಸೋದು ಹರಟಿ ಹೊಡಿ ಹೋಗೋದಲ್ಲ. ಇದನ್ನ ತಿಳ್ಕೊಂಡು ಹಾಡ್ಬೇಕು ಮುಂದ್ ಪಾಳ್ಯಕ್ಕೆ. ಹತ್ತಿ ಹೊಂಟಾನ ಕೇಳೋ ನಿಮ್ಮಣ್ಣ ವಿಮಾನ. ಅದ್ರಾಗದ ಬಾಳ ಸ್ವಾಮಾನ. ಇಳುಕೊಂಡ್ರ ನೀನೇ ಲಂಕಾದ ಅಧಿಪತಿನ. ನೋಡಿ ಯಾಕೆ ಹೇಳ್ತಾನೆ ಈ ಮಾತಂದ್ರ, ಅದು ಲಂಕಾದ ಅಧಿಪತಿ ರಾವಣನ ಆಗ್ಬೇಕಾಗಿರ್ತತಿ. ಅಲ್ಲಿ ಬಾ ಚಂದ ವಿಷಯ ಐತಿ, ಹೇಳ್ತಾನೆ ಕೇಳ. ಕುಬೇರ ನಿಮ್ಮಣ್ಣ ಹತ್ತಿ ಹೊಂಟ ವಿಮಾನ. ಕುಬೇರ ನಿಮ್ಮಣ್ಣ ಹತ್ತಿ ಹೊಂಟ ವಿಮಾನ. ಅವರ ರಾವಣಗ ಹೇಳ್ತಾನ. ಅದ್ರಾಗದ ಸಾಮಾನ ಇಳುಕೊಂಡ್ರ ನೀನೆ ಲಂಕಾಧಿಪತಿನ. ಅದ್ರಾಗದ ಬಾ ಸಾಮಾನ ಇಳುಕೊಂಡ್ರ ನೀನೆ ಲಂಕಾಧಿಪತಿನ. ಅಂದ್ರೆ ರಾವಣ ಕೇಳ್ತಾನ, ಇಲ್ಲಿ ಹಾರಿ ಹೊಂಟತಿಲ್ಲ ಪುಷ್ಪಕ ವಿಮಾನ ಯಾರ್ದಂತೇಳಿ. ಅವಾಗ ಈ ಮಾತು ಹೇಳ್ತಾನೆ ಏನಂತ. ಅದ್ರಾಗದ ಬಾಳ ಸಮಾನ ಇಳುಕೊಂಡ್ರೆ ನೀನೆ ಲಂಕಾಧಿಪತಿನ. ಅದ್ರಾಗದ ಬಾಳ ಸಮಾನ ಇಳುಕೊಂಡ್ರೆ ನೀನೆ ಲಂಕಾಧಿಪತಿನ. ಕುಬೇರಗ ರಾವಣಗ ಹತ್ತಬೇಕಂತ ಕದನ. ಕುಬೇರಗ ರಾವಣಗ ಹತ್ತಬೇಕಂತ ಕದನ. ಕೆಟ್ಟ ಪ್ರಯತ್ನ ಮಾಡುತ್ತಾನ ಸುಮಾಲಿ ಇವರ ಅಜ್ಜನ. ಏನಂತಾನ. ಅದ್ರಾಗದ ಬಾಳ ಸ್ವಾಮಾನ ಇಳುಕೊಂಡ್ರೆ ನೀನೆ ಲಂಕಾಧಿಪತಿನ. ಅದ್ರಾಗದ ಬಾಳ ಸ್ವಾಮಾನ ಇಳುಕೊಂಡ್ರೆ ನೀನೆ ಲಂಕಾಧಿಪತಿನ. ವಿಕ್ಷ್ಮಂಕು ರಾಜನ ಮಾಡಿದ ಸಂಧಾನ. ವಿಕ್ಷ್ಮಂಕು ರಾಜನ ಮಾಡಿದ ಸಂಧಾನ. ಬಂಗಾರ ಒಡವಿ ಬೆಳ್ಳಿ ಅದ್ರಾಗ ತುಂಬ್ಯಾನೋ ವಿಮಾನ. ನೋಡಿ ನೋಡಿ ಅಲ್ಲಿ ಯಾಕೆ ಆ ಕುಬೇರಗ ರಾವಣಗ ಕದನ ಹತ್ಬೇಕಾತ ನಿನಗೆ ಗೊತ್ತಿದ್ರೆ ಹೇಳ. ಅದ್ರಾಗದ ಬಾಳ ಸಾಮಾನ ಇಳುಕೊಂಡ್ರೆ ನೀನೆ ಲಂಕಾಧಿಪತಿನ. ಅದ್ರಾಗದ ಬಾಳ ಸಾಮಾನ ಇಳುಕೊಂಡ್ರೆ ನೀನೆ ಲಂಕಾಧಿಪತಿನ.
ಕುಬೇರಗ ಹೆದರಿಸಿ ಕೆರಿ